చూసాతనువే ಮುದಿಗೆ ಆಗಿಬಿಟ್ಟಿಯಲ್ಲ ಬಂದು ಕುಂತ್ರಿ ಅವ್ವ ನಡ್ಕೊಂಡು ಬಂದು ರಗಡ ಆತ ಅನ್ನಂಗೆ ಕುಂತ್ಲಿರಿ ನಾನು ಹೆಂಡ್ತಿ ಮುಂದೆ ಹೇಳ್ತೇನೋ ಹೆಂಡ್ತಿ ಏನ್ರ ಪೇಷಂಟ್ ಆಗೇ ಬಂದಾಡ್ರಿ ಯಾವಾಗಲೂ ಪೇಷಂಟ್ ಇರುತ್ತೆ ಅದ್ರ ಪೇಷಂಟ್ ಆಗೋದೇನೈತಿ ವಿಶೇಷ ಅಷ್ಟೇ ಬಂದು ರೀ ಮನೆ ಹೆಂಗೈತಿ ಹೆಂಗೋ ಐತಿ ಬ್ಯಾಗ್ ಹೊತ್ಕೊಂಬಂದ್ರಿ ಅಲ್ಲೇ ಬಿಟ್ಟು ಬಂದಿದ್ವಿ ನಾವು ಪಾಪ ಟ್ರೈನ್ ಇದಾಕಿನ ಹೊತ್ಕೊಂಡ್ಬಂದ ಈಗ ನೋಡ್ರಿ ಬಂದು ಕುಚ್ಚಿ ಕಟ್ಟಿದ್ಲು ನಮ್ಮಮ್ಮ ಅಂತ ಮಾಡಿದ್ದು ಚಪಾತಿ ಕಾಳು ಪಲ್ಯ ಬದ್ನಿಕಾಯಿ ಎಣ್ಣೆಗಾಯಿ ಚಿತ್ರಾನ್ನ ಅಲ್ಲೇ ಸ್ಟೇಷನಾಗ ಹೋಗಿದ್ವಿ ಚಿತ್ರಾನ್ನ ತಲೆಗೈತಿ ಖುಷಿಯಾಗಿತ್ತು ರೊಟ್ಟಿ ಚಪಾತಿ ಹಾಕ್ಬಿಟ್ಟು ಊಟ ಮಾಡ್ತಾರೆ ಸ್ವೀಟು ಹಲ್ಕಿ ಮಾಡಿದ್ರು ತೋರಿಸಿದ್ದೆ ಅಲ್ಲೇ ಚಟ್ನಿ ತಂದು 5 ಗಂಟೆ ಆಯ್ತದ ಮನೆಗೆ ಬಂದು ಈಗ ಊಟ ಮಾಡಾಕತ್ತೀವಿ ಹಸಿವಾಗಿತ್ತು ಅದು ಸರಿ ಉಳಿದಿತ್ತು ಅಷ್ಟೇ ಅನ್ನ ಮಾಡಿ ಬಂದಿದ್ವಿ ಹಂಗಾಯ್ತು ಚೆನ್ನಾಗೈತಿ ಬದನೆಕಾಯಿ ಎಣ್ಣೆಗಾಯಿ ಮಾಡ್ಯಾರ್ರಿ ಪಾಪಲ್ಲಿ ಭಾಳ ದಿನ ನಂತರ ಮನೆ ಊಟ ಅನ್ನಂಗಾಗೈತಿ ನಾವು ಮನೆ ಊಟ ಮಾಡ್ತೀವಿ ಬುತ್ತಿ ಊಟ ಹಿಂಗೆ ತಂದು ಬಡ ಬಡವನ ಬಜ್ಜಿ 5 ಗಂಟೆ ಕರೆಕ್ಟಿನ ಹೊತ್ತು ಮುಗಿಲ್ರಿ 5 ಗಂಟೆ ಆಯ್ತು ಮತ್ತು ರಾತ್ರಿ ಊಟ 10 ಗಂಟೆಗೆ ಮಾಡೋದು ಆಯ್ತಾ ಸ್ವೀಟ್ ಚಲೋ ಹೇಳ್ರಿ ನಮ್ಮ ಮನೆಯವ್ರು ಮಕ್ಕೊಂದ ಬಿಟ್ಟರು ಸುಸ್ತಾಗಿ ಎದ್ದೇಳ ಕಿರಿಕಿರಿ ದವಾಖಾನಿಗೆ ಎದ್ದು ಬರೋಂಗಿಲ್ಲ ಕುಂದ್ಬಿಡ್ತಾವೆ ಕೊಯ್ 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 ಅನ್ಕೊತ ದವಾಖಾನಿಗೆ ಬಂದ್ಬಿಟ್ಲೆ ಆರಾಮಾಗಂತ ಹೇಳ್ತು ಇಷ್ಟು ಮಾಟಾಗ ಮಾಡ್ರೆ ಆರಾಮಾಗತ್ತನ ನಂಬರ್ ಗಾಳಿ ಐತಿ ತಣ್ಣಗೆ ತೊಗೊಂಡು ಮ್ಯಾಕ ತೋತಿಲ್ಲ ಎದ್ದೇಳ್ಕತ್ತ ಹೊರಗೆ ಬರ್ರಿ ಚಾ ನೋಡ್ರಿ ನಮ್ಮ ಮನೆ ಚಾ ಇಟ್ಟೈತಿ ಅಷ್ಟು ಕುಡಿಬೇಕು ನೀವು ಜಾಸ್ತಿ ಕುಡಿ ಏನಂತ ಇನ್ನೊಂದು ಗುಡಿ ಆಟೆ ಮಾಡ್ಬಾ ಇರೋನ್ ಗುಡಿಗೆ ಆರ್ತಿ ಭಾರಿ ಮಗ ನೀನೇ ಅಲ್ಲ ಓಡಾಡ್ದೆ ಅಲ್ಲೇ ಮಸ್ತ್ ಐತ್ರಿ ಗಾಡಿ ನಾನು ಒಡ್ಡಾಟಾಗಿದ್ನಲ್ಲ ಅಲ್ಲಿ ಸದ್ಯ ನಮ್ಮ ಅಮ್ಮನ ಜೊತೆ ಹೊರಗೆ ಕುಂದ್ಬಿಡ್ತೈತೆ ಮಾತಾಡ್ಕೊತ ಕಲ್ಲು ಚುರ್ರ ಅಂತ ಗುಡಿಗೆ ಐತೆ ಮೇಲೆ ಗಾಳಿ ಐತೆ ಕುಂದ್ರ ಸರ್ ನೀವು ಜೋರಾಗೈತಿ ನಂಗೆ ನೆಗಡಿ ಬಂದ್ರೆ ಕಷ್ಟ ಏನು ಕಷ್ಟ ಬದುಕೋದು ಕಷ್ಟ ಅಲ್ಲ ನಮ್ಮ ಮನೆಯಾಗ ಆರಾಮಿಲ್ಲ ಅಂದ್ರೆ ಬಂದು ಸರಿ ಕುಡಿ ಹಂಗೆ ಸಪ್ಪ ಐತೆ ಉಪ್ಪು ಐತೆ ಖಾರ ಆಗಿತ್ತು ಇಷ್ಟ ಇಲ್ವಾ ಯಾಕೆ ಮನೆ ನೀರಿಲ್ಲ ಅಲ್ಲೇ ಅಪ್ಪಿಗೆ ಕುಂದ್ರಿ ಸರ್ ಕರೆ ಅಲ್ಲಿ ಭಾಳ ಜಳ ಹಾಕಿದ್ದಿಲ್ಲ ಮನೆ ಇಸ್ಕೊಂಡ್ರೆ ಅಡಿಗೆ ಮನೆ ಬಂದಾಗ ಈ ಕಡೆ ಬಾಗ್ಲಿಂದ ಗಾಳಿ ಹೊರಗೆ ಹೋದ್ರೆ ಅಂಗಳಕ್ಕೆ ಹೋಗ್ತಿದ್ವಿ ಕೂದಲು ಬೆಳೆದಿದ್ದು ಅಂತ ಗೊತ್ತಿಲ್ಲ ನೀರ ಕುಡಿತಿದ್ದಿಲ್ಲ ಜಳ ಹಾಕಿದ್ದಿಲ್ಲ ಅಲ್ಲಲ್ಲಿ ನೀರ ಕುಡಿತಿದ್ರು ಒಟ್ಟನ ಅಣ್ಣ ನೀರ ಕುಡಿತಿದ್ದಿಲ್ಲ ಜಗ್ಗು ಜಳ ಅಲ್ರಿ ನೀರು ಹಂಗೆ ಗಟ್ಟ 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 ಹಾಕೋದು ಸಿಹಿಯಾಗಿದೆ ಸಪ್ಪಾಗೈತೆ ಸುಡಾಗೈತೆ ಯಪ್ಪು ಮಾತ್ರ ಇದು ಮಾಡುತ್ತೆ ರುಚಿ ಸಾರ್ಗಾದ ಜೀವನ ಆಕೆ ಮಮ್ಮಿನ ಕೈ ರುಚಿ ಮಾಡ್ಕೊಡಕ್ಕಲ್ಲಪ್ಪಜ್ಜಿ ಬರೀ ಮಾಡ್ಕೊಂಡು ತಿನ್ನಕ್ಕೆ ಕುಡಿಯಾಗೈತಿ ಒಂದು ತಿಂಗಳು ರಜೆ ಕೊಟ್ಟಿದ್ರಿ ನಾ ಅಡಿಗೆ ಮನೆಗೆ ನಾ ಇದೀನಿ ನಾ ಮುಂಜಾನೆ ಐತಿ ಈಗ ಅದನ್ನು ತಿಕ್ಕಿದೆ ಅರ್ಥ ಐತಿ ಇತ್ತ ಹೋಗಿದ್ದು ಇತ್ತ ಅತ್ತ ಹೋಗಿದ್ದೀನಿ ಅಡಿಗೆ ಮನೆಗೆ ಹೋಗಿಲ್ರಿ ಮೇಡಮ್ಮರ ಹೋಗಿಲ್ಲ ಟೈಮ್ ನೋಡ್ರಿ ಕರೆಕ್ಟ್ ರಾತ್ರಿ 10 ಗಂಟೆ ಆಗೈತಿ ನೋಡ್ತಿರ್ಬೋದು ಇದು ರಾತ್ರಿ ನಾ ಏನು ಮಾಡಾಕ್ತೀನಿ ಅಂತಂದ್ರೆ ದಿನಾನು ಅನ್ನ ಸಾರ ಉಂಡು ಬೇಜಾರಾಗಿ ಏನಾರ ಮಾಡ್ಕೋಬೇಕಲ್ಲ ಅಂತ ಒಂದು ದೊಡ್ಡ ಗಣಂದ್ರ ಕೆಲಸಕ್ಕೆ ಹಾಕಿದ್ದೆ ರೀ ಸಕ್ಸಸ್ ಆಗಿದೆ ರೀ ಏನು ಕೆಲಸ ಅಂದ್ರೆ ತೋರಿಸ್ತೀನಿ ನೋಡ್ರಿ
ಪಡ್ಡು ಮಾಡತ್ತಾರೆ, ಹೆಸರು ಕಾಳು ಪಡ್ಡು ನೆನೆ ಹಾಕಿದ್ದೆ. ಪರ್ಫೆಕ್ಟಾಗಿ ಬಂದವ್ರು. ಏನೇನು ಮಾಡ್ಕೋಬೇಕಂತ ಮನೆ ಶಿಲ್ಪ ಹೇಳಿದ್ಲು, ನೋಡ್ತಿರ್ತೀನಲ್ರಿ ನನ್ನ ಮನೆಯಾಗ ಆಲ್ಮೋಸ್ಟ್. ಪಡ್ಡ ಅಂತ ನಂಗೆ ಉಳ್ಳಾಗಡ್ಡಿ ಹಾಕ್ಕೊಂತಿರ್ಬೇಕಂತ ಆಸೆ ಭಾಳ ಆಗೈತಿ. ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡೀನಿ ರೀ. ಜಸ್ಟ್ ಒಂದು ಗ್ಲಾಸ್ ಇಲ್ಲೇ ನೋಡಿರಿ 200 ml ಒಂದು ಗ್ಲಾಸ್ ಹೆಸರು, ಅದರಲ್ಲಿ ಒಂದು ಚೂರು ಕಾಲು ಭಾಗದಷ್ಟು ಅಕ್ಕಿ ಹಾಕಿದ್ದಾರೆ, ರುಬ್ಕೊಂಡು. ಈ ಪಡ್ಡು ಬಂದ್ಮೇಲೆ ಜಸ್ಟ್ ಈ ಚಟ್ನಿ ಮಾಡ್ಕೊಂಡು ನೋಡ್ರಿ, ಕೊಬ್ಬರಿ ಚಟ್ನಿ. ಕರಿಬೇಕು ಮತ್ತು ಇರೋದು ಮಾರ್ಕೆಟ್ ಒಳಗೆ. ಆದ್ರೆ ಮನೆ ಅಂತ ಹಿಂಗೆ ಇದೆ. ಈಗ ಒಂದೇ ಸಲ ಊಟ ಮಾಡಿ ಎಲ್ಲ ಕಸ ಗುಡಿಸಿಬಿಡುತ್ತೆ. ನಾನು ನಿಂತಿದ್ರೆ ಹಿಂಗೆ ಇರ್ತಿದ್ದಿಲ್ಲ ಮನೆ, ನೋಡ್ತಿರ್ಬೋದು ಆಕಾರ ಅಡುಗೆ ಮನೆ. ಬರ್ರಿ ಪಡ್ಡು ಹಾಕೊಂಡು 2 ಹಂಚ್ ಹಾಕೋ 3 ಹಂಚ್ ಹಾಕೋ. ಇಲ್ಲ ಮುತ್ತಾರಿಗೆ ಮತ್ತು ಉಳಿದ ಯಾರಿಗೂ ಕೊಟ್ಟು ಕಳ್ತೀನಿ ರೀ ನಮ್ಗೆ ಬೇಕಾದವ್ರಿಗೆ. ಪಡ್ಡು ಭಾಳ ಇಷ್ಟ ರೀ, ಯಾಕಂದ್ರೆ 20 ದಿವಸ ಆಯ್ತು ರೀ ನಾಲಿಗೆ ಕಟ್ಟಂಗೆ ಆಗ್ಬಿಡೋದು. ಬರೀ ಅನ್ನ ಸಾರು ಉಂಡು ಕಡ ಬಿಟ್ಟು ಕೊಟ್ಟು ಕಳ್ಸಾರ ಬಿಡ್ರಿ ಮೊನ್ನೆನ. ಅಂದ್ರೆ ಇಂಥದ್ದೇನು ತಿಂದಿದ್ದೀರಲ್ಲ, ನಂದು ಭಾಳ ಫೇವ್ರೇಟ್ ನಂದು. ಹಾಗಾಗಿ ಪಡ್ಡು, ಹೆಸರು ಪಡ್ಡು. ನಮ್ಮ ಮೇಡಮ್ ಅವ್ರು ಪರ್ಫೆಕ್ಟ್ ನಮ್ಗೆ ಟೀಚ್ ಕೊಟ್ಟಾರೆ. ಹಾಗಾಗಿ ಏನಾದರೂ ಮಾಡಬಲ್ಲು ನಾವು. ಈಗ ಈಗ ಉಳಿದ ಸಣ್ಣಗಿಟ್ಟು ಮುಚ್ಚಿಬಿಡೋದ್ರಿ. ಪಟ್ ತಾವ ಮಾಡ್ತಾವೆ ನೋಡ್ರಿ. ಓಕೆ, ಏನೇನು ಬೆಳೆಸ್ತೀನೋ ಹಳ್ಳೋ. ಗುಡ್. ಪಡ್ಡು ಮಾಡೋದು ಕಲಿತೆ ನಾನು ಅಂತ ತಿಂತು ಸ್ವಂತ. ಈಗ ಒತ್ತಿ ಬೇಯಿಸ್ಬೇಕು ರೀ. ಹಿಂಗೆ ಒತ್ಲಿಕ್ಕಂದ್ರೆ ಒಳಗೆ ಹಸಿ ಇರ್ತಾವೆ ಅಂತಾರೆ ನಮ್ಮ ಮೇಡಮ್ ಮರಿ ಹೇಳ್ತಿದ್ರೆ. ಹಿಂಗೆ ಮತ್ತೆ ಸಣ್ಣ ಇದೊಂದು ದೊಡ್ಡದಾತ್ರಿ, ಇದು ಸರಿ ಆಗಲಿಲ್ಲ. ಇದು ಕರೆಕ್ಟಾಗ ಅಂದ್ರೆ ನೀಟಾಗಿ ಒಳಗೆಲ್ಲ ಬೆಳೆದಿರ್ತಾವೆ. ಯಾಕಂದ್ರೆ ಹಸಿ ಇಟ್ಟಲ್ರಿ ಅದು. ಹಂಗಾಗಿ ನಮ್ಮರಿಗೆ ಈಗ ಕ್ಲಿಕ್ ಮಾಡಿ ಕಳ್ಸನ್ರಿ. ಈ ವಿಡಿಯೋ ಕಾಲ್ ಮಾಡಿದ್ದೆ ತಿನ್ನಲಿ ಅವರು. ಈಗ ಬಂದು ನೋಡ್ರಿ ನಮ್ಮ ಪಡ್ಡು ಸಿಕ್ಕಾಪಟ್ಟೆ ಜಾಸ್ತಿ, ದಿನಕ್ಕೆ ಜಾಸ್ತಿ ಐತಲ್ಲ ರೀ. ಹೇವೇನು ರೇವಿ ಇತ್ತು, ಆಮೇಲೆ ಜಾನ ಭಾಳ ಇತ್ತು. ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಬಂದು ಕುತ್ಕೊಂಡು ಅದಕ್ಕೋಸ್ಕರ ನೋಡ್ರಿಲ್ಲ ಫ್ರೆಶ್ ಕೊತ್ತಂಬರಿ ಮತ್ತು ಹಣ್ಣು ತೊಗೊಂಬಂದೆ. ನಾನು ಸಿಲ್ ಕವರ್ನ ಇಟ್ಟೀನಿ. ದಿನ ಹಣ್ಣು ಹಾಕೋದಾಗೈತೆ ಅಂತೇಳಿ ಇಲ್ಲೇ ಕೂತ್ಕೊಂಡು ಇಲ್ಲೇ ತಿನ್ನಾಗತ್ತೈತೆ ರೀ. ನಾನು ಪ್ಯಾನ್ ಆಫ್ ಮಾಡಿದ್ದೆ ರೀ. ಡೋರು ಮುಂದ್ಕೊಂಡು ನೆನಪ ಇಲ್ಲ ನನಗೆ. ಇಲ್ಲೇ ಚೆಂದ ತಿನ್ಕೊಂಡು ಕುಂದಿದ್ದು ಬಿಡು ಅಂತೇಳಿ ಇಲ್ಲೇ ಕಣ್ಣು ಮುಂದೆ ನಾ ಹೋಗ್ಬಿಡ್ತೀರಿ ನಮ್ಮ ಇಟ್ಟು. ಹಿಂಗೆ ಭಾಳ ಬೇಜಾರಾಯ್ತು. ನಮ್ಮ ಮೇಡಮ್ ನನ್ನ ಏನು ಮಾಡ್ತಾರೆ ಗೊತ್ತಿಲ್ಲ, ಹೇಳಿಲ್ಲ. ಈಗ ಹೇಳಿದ್ರಿ ಫೋನ್ ಹಚ್ಚಿ ಇದನ್ನು ರೆಕ್ಕೆ ಕಟ್ ಮಾಡ್ಬೇಕಂತ. ಅದ್ರ ದೊಡ್ಡ ಆರಾಮಾಗಿತ್ತು ರೀ. ಈಗೆಲ್ಲ ಮನ್ ತುಂಬ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿತ್ತು. ನನಗೆ ಜೀವ ನನ್ನ ಜೊತೆ ಕೂತ್ಕೊತು ಊಟ ಮಾಡ್ಬೇಕಾದ್ರೆ ತೊಡೆ ಮೇಲೆ ಕೂತ್ಕೋತಿತ್ತು. ಹಂಗೇನು ಬಿಡು ಹೋಗಲ್ಲ ಅಂತ ಮುಂದೆ ಕೂತ್ಕೊಂಡು. ಈಗ ಜಳ ಭಾಳ ಐತಲ್ಲ ರೀ, ಪ್ಯಾನ್ ಆಫ್ ಮಾಡಿದ್ದೆ ನಾನು. ಹಂಗಾಗಿ ಕೂತ್ಕೊಂಡ್ರೆ ಕಣ್ಣು ಮುಂದೆ ಹಿಂಗೆ ಆಗಿಬಿಡ್ತು ನೋಡ್ರಿ. ಹೋಗ್ಬಿಡ್ತು ಅಲ್ಲಿ ತನಕ ಹೋಗಿ ಅಡ್ಡಾಡಿ ಬಂದೆ. ಅಲ್ಲಿ ಕೇಳಿದಲ್ಲಿ ಇಲ್ಲಿ ಬಿಡಿ, ಇಲ್ಲಿ ಬಂದಿಲ್ಲ, ಆ ಕಡೆ ಬಂದಿಲ್ಲ, ನೋಡಿಲ್ಲ, ಗೊತ್ತಿಲ್ಲ ಅಂದ್ರೆ ಜನ ಭಾಳ ಬೇಜಾರಾಯ್ತು ರೀ. ನಾನಂತೂ ಒಂದು ತಿಂಗಳು ಆತ್ರಿ ಅದನ್ನು ಹೆಂಗೆ ಜಪಾನ್ ಮಾಡೀನಿ ಅಂತಂದ್ರೆ ಟೈಮ್ ಟು ಟೈಮ್ ಅದಕ್ಕೆ ತರೋದಾಗಲಿ ಏನಾದ್ರು ತಿನ್ನಿಸೋದಾಗಲಿ ಅಷ್ಟು ಟೈಮ್ ಕೊಟ್ಟು ಇದು ಮಾಡ್ತಿದ್ನಿ, ನೋಡ್ಕೊತಿದ್ವಿ ಪ್ರೀತಿಯಿಂದ. ಆದ್ರೆ ಅದನ್ನ ಆ್ಯಕ್ಚುಲಿ ಬಿಡೋದೈತೆ ನಮಗೆ ಇಟ್ಕೋಬೇಕಂತೇನು ಇರಲಿಲ್ಲ. ಏನೋ ಸ್ವಲ್ಪ ದೊಡ್ಡದಾಗಲಿ ಜಸ್ಟ್ ಅದು ಒಂದು 2 ತಿಂಗಳು ಅಷ್ಟೇ ಐತ್ರಿ. ಹಾರಕ್ಕೆ ಸಹಿತ ಬರ್ತಿದ್ದಿಲ್ಲ. ಈಗೀಗ ಒಂದು 8 ದಿನ ಆಗಿತ್ತು ನೋಡ್ರಿ. ಇಲ್ಲಿಂದ ಅಲ್ಲಿಗೆ ಜೋರು ಹಾರ್ತಿತ್ತು. ಆದರೆ ಈಗ ಹೋಗಿದ್ದು ನೋಡಿದ್ರೆ ನಾವು ಒಂದು ಸೆಕೆಂಡ್ ಹಿಂಗೆ ನಮ್ಮ ಮನೆಯಿಂದ ಹಿಂಗೆ ಯು ಶೇಪೊಳಗೆ ಹಿಂಗೆ ಹೋತ್ರಿ ಮ್ಯಾಕ್ ಹಾರ್ದಂಗೆ ಆಗ್ತದೆ. ಅದು ಅಷ್ಟು ದೊಡ್ಡದಾಗೈತಿ. ನಾವು ಶಿಲ್ಪ ಬಂದ್ಮೇಲೆ ಹುಡುಗರು ಬಂದಮೇಲೆ ಹೋಗಿ ಎಲ್ಲರ ಒಂದು ತೋಟದ ಕಡೆ ಹೋಗಿ ಬಿಟ್ಟು ಬಂದ್ರೆ ಅಂತ ಹೇಳಿ ಅಂದ್ಕೊಂಡಿದ್ವಿ. ಮಾತಾಗಿತ್ತು. ಅದದ್ದು ಹಿಂಗಾಗಿ ನಂಗೆ ಗೊತ್ತಿರಲಿಲ್ಲ ನಮ್ಗೆ ಇಷ್ಟು ಬೇಕು ಹೋಗ್ತೈತೆ ಅಂತೇಳಿ. ನಾ ಯಾವತ್ತದನ್ನು ಒಳಗೆ ಬಿಡಂಗೆ ಕುಂದ್ರು ನಾ ಹಿಂಗೆ ಡೋರ್ ಹಾಕೊಂಡು ಕುಂತಿರ್ತಿದ್ದೆ. ಹೊಕ್ಕಿದ್ದಿಲ್ಲ ರೀ, ಅಷ್ಟು ಚಂದ ಕುಂದ್ರದು. ಏನು ಯಾವ ಥರ ನಂಗೆ ಮೋಸ ಆಗಿಬಿಡ್ತು ನೋಡ್ರಿ. ಎಷ್ಟೇ ಮೋಸ ಆತಂದ್ರೆ
ಮೋಸ ಆಯ್ತು ನಂದು ಬೇಜವಾಬ್ದಾರಿ ಮುಂದೆ ಹೋದ ತಿನ್ಸಾಕತ್ತೀನಿ. ಹಂಗೆ ಊಟ ಮಾಡೋದು ನಾವು ಒಟ್ಟು ಹೋಗೋದಿಲ್ಲ ರೀ ಅದು. ತಿನ್ಕೊಂತಾನೆ ಹಿಂಗೆ ನೋಡಿ ಪೂರ ಮುಂದೆ ಇಷ್ಟ ಇಲ್ಲೇ ಮುಂದೆ ಜಿಗಿದು ಬಿಡೋಣ ತಳಗ ಇದ್ದಂಗೆ ಮಾಡಿ ಮ್ಯಾಕೋ ಹೋಗೇ ಬಿಡ್ತಾರೆ. ಗಾಡಿ ತೊಗೊಂಡು ಹೋದ ಅಲ್ಲೊಂದು ಇಬ್ಬರು ಕೇಳಿದೆ, ಇಲ್ಲಿ ಬಿಡಿ ಈ ಕಡೆ ಬಂದಿಲ್ಲ, ಏನು ಬಂದಿಲ್ಲ ಬಿಡಿಲ್ಲ ಅಂತಂದ್ರು. ಯಾವ ಕಡೆ ಹೋಗ್ತು ಹೋಗ್ಲಿ, ಎಲ್ಲಾಂದ್ರೆ ಅದ್ರ ಫ್ರೆಂಡ್ಸ್ ಜೊತೆ ಅದು ಹಕ್ಕಿಗಳ ಅವ್ರ ಗ್ಯಾಂಗ್ ಜೊತೆ ಸೇರ್ಕೊಂಡು ಒಟ್ಟೆಲ್ಲ ಆರಾಮಿರಲಿ. ನಾಯಿ ಬೆಕ್ಕಿನ ಪಾಲು ಆಗಬಾರ್ದು. ಯಾಕಂದ್ರೆ ಮೊನ್ನೆ ಒಂದು ಸಲ ಹೊರಗಡೆ ಹಿಂಗೆ ಇಟ್ಟಾಗ ಗಾಳಿಗೆ ಬೆಳಗ್ಗೆ 6 ಗಂಟೆಗೆ 5:30 6 ಗಂಟೆಗೆ ಎದ್ದಿರ್ತೀನಲ್ಲ ರೀ, ಬರೀ ಒಳಗೆ ಇಟ್ಟಿಟ್ಟು ಅದಕ್ಕೆ ಸೆಕೆ ಆಗುತ್ತೆ ಅಂಥೇಳಿ ಇಲ್ಲಿ ನಮ್ಮ ಮುಂದೆ ಜಾಗ ಐತಲ್ಲ ರೀ, ಇಲ್ಲಿ ಇಟ್ಟಿದ್ನಿ ಗಾಳಿಗೆ ಒಂದು 10 ನಿಮಿಷ ಹಿಂಗಿಟ್ಟು ನಾವು ಒಳಗೆ ಫ್ರೆಶ್ ಅಪ್ ಆಗಿ ಟವಲ್ ಒರ್ಸ್ಕೊಳಕತ್ತೀನಿ ರೀ. ಟವಲಲ್ಲಿ ಬೆಕ್ಕು ಆಲ್ರೆಡಿ ಬಂದ, ಬೆಕ್ಕು ಹಾರ್ಕೊಂಡು ಒಳಗೆ ಬಂತಾರೆ. ಅದನ್ನು ನೋಡಿದೆ ಚೀರುತ್ತೆ. ನಾವು ಹೋಗಿ ಮತ್ತೆ ಗಬಕಂತ ತೊಗೊಂಡೆ ಅದನ್ನು ಬೇಕೇನ ಪಂಜರ ಅದನ್ನು ಗೇಜ್ ಓಪನ್ ಮಾಡಿ ತೊಗೋತಿರಲಿಲ್ಲ ಬಿಡ್ರಿ. ಅವತ್ತೊಂದು ಸಲ ಹಿಂಗೆ ಮಿಸ್ ಆಗಿತ್ತು. ಆ ಥರ ಬೇಕು ನಾಯಿ ಬಾಯಿಗೆ ಆ ಥರ ಹಾರಾಗಿದೆ. ಆರಾಮಾಗಿ ಚೆನ್ನಾಗಿ ಬದುಕಲಿ ಅದು ತಾನಾಗಲಿ. ಹೋದ್ರೆ ನಾ ಏನು ಮಾಡೋಕ್ಕಾಗತ್ತೆ ರೀ. ನಾವು ಚಲೋ ಜಾಗ ಬಿಟ್ಟು ಬರೋಕೆ ಮಾಡಿದ್ವಿ, ಆದರೆ ಅದು ನಸೀಬ್ ಅಷ್ಟು ಇತ್ತು ಅಂದ್ಕೊಳ್ಳೋದು. ಆದರೆ ಇಷ್ಟೊತ್ತ ನನ್ನ ಹೆಂಡತಿ ಫೋನಾಗ ಹೇಳಿದೆ, ನಂಬಲಿಲ್ಲ. ಅಷ್ಟು ಜಗಳ ಮಾಡಿಲ್ಲ. ಗೊತ್ತಿತ್ತಲ್ಲ ರೀ ಹೆಣ್ಮಕ್ಳು ಬುದ್ಧಿ. ನೀನೇ ಬೇಕಂತ ಮಾಡಿದ್ದೆ, ಅಷ್ಟು ಗೊತ್ತಾಗಿಲ್ಲ, ಅಷ್ಟು ಕಾಳಜಿ ಇಲ್ಲ ನಿನಗೆ, ಬೇಜವಾಬ್ದಾರಿ ಅದು ಇದು ಕೇರ್ಲೆಸ್ ಅದು ಇದಂತೆ ಸುಮ್ಮನೆ ಫೋನ್ ಕಟ್ ಮಾಡಿದೆ. ಏನು ಮಾಡ್ಬೇಕು ಮತ್ತು ಮಿಟ್ಟು ಅಮ್ಮು ಮಾಡ್ತಿ ಊಟ ಮಾಡೋನೀಗ ಬೇಡ ಬೇಡ ಬೇಕಾ ಬಾ ಮತ್ತು ಬೇಕು ತಗೋ. 20 ದಿವಸ ಕಳೆದಿನ್ರಿ ಅದ್ರ ಜೊತೆಗೆ. ನೆನೆಸ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಬೇಜಾರಾಗುತ್ತೆ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸ್ನೇಹಿತರೆ, ಈಗ ನೋಡ್ರಿ ಇದು ನೆಕ್ಸ್ಟ್ ಡೇ ಏನು ಆಗೈತಪ್ಪ ಅಂದ್ರೆ ನಿಮ್ಗೆಲ್ಲ ಗೊತ್ತೈತಿ. ಯಜಮಾನ್ರು ಹೇಳಿದರು ನನಗೆ ಅವತ್ತು ಆ ದಿವಸ ಫೋನ್ ಹಚ್ಚಿ ಹೇಳಿದ್ರೆ ನಾ ಅವತ್ತೇ ಸಿಕ್ಕಾಪಟ್ಟೆ ಬೈದೀನಿ, ಜಗಳ ಮಾಡಿ ಹತ್ತೀನಿ. ನಿಜ ನೆನ್ಸ್ಕೊಂಡ್ರೆ ಭಾಳ ಬೇಜಾರಾಯ್ತು. ನಮ್ಮ ಇಟ್ಟು ಬಂದಿದ್ರೆ ತಾನಾಗೆ ಬಂದು ತಾನಾಗೆ ಹೋಗ್ಬಿಡ್ತು. ಭಾಳ ಬೇಜಾರಾದ. ಅದು ಕರೆಕ್ಟ್ ಒಂದು ತಿಂಗಳದ ಹಿಂದೆ ಯಾವುದು ಇದು ಮೇ ಅಲ್ರಿ, ಏಪ್ರಿಲ್ 13ಕ್ಕೆ 11ಕ್ಕೆ ಬಂದಿತ್ತು. ಅದು ಕರೆಕ್ಟ್ ಮೇ 11ಕ್ಕೆ ಹೋಗಿದ್ರು. 1 ತಿಂಗಳು ಮನೆಯಾಗಿತ್ತು. 1 ತಿಂಗಳದಾಗ ಎಷ್ಟು ನಾವು ಬರೀ 4-5 ದಿನದಾಗ ನಾವು ಮಾತಾಡೋದಕ್ಕೆಲ್ಲ ರಿಯಾಕ್ಷನ್ ಮಾಡ್ತಿತ್ತು. ಅದು ಬಿಟ್ಟು ಅಂದ್ರೆ ಸಾಕು ಸೌಂಡ್ ಮಾಡಿ ಅದು ರಿಪ್ಲೈ ಕೊಡೋದು. ಚೀರ್ ಮಾಡ್ರ ಸುಮ್ಮನೆ ಭಾಳ ಹಚ್ಕೊಂಡಿದ್ವಿ. ಎಲ್ಲಕ್ಕಿಂತ ಹೆಚ್ಚಿಗೆ ತನೊಂದು ಸಿಕ್ಕಾಪಟ್ಟೆ ಹಚ್ಕೊಂಡಿದ್ರು ಮಿಟ್ಟು ಅಂತೇಳಿ. ದಿನ ನಾವು ಊರಾಗಿದ್ರು ಕೂಡ ದಿನ ವಿಡಿಯೋ ಕಾಲ್ ಮಾಡೋದು, ಅದನ್ನ ಮಾತಾಡ್ಸೋದು. ನಾವು ಊರಿಗೆ ಹೋಗಿ ಒಂದು 4-5 ದಿನದವರೆಗೂ ವಿಡಿಯೋ ಕಾಲ್ ಮಾಡಿದ್ರೆ ನಮ್ಮ ಧ್ವನಿನ ಗುರ್ತು ಹಿಡ್ಕೊಳ್ತಿದ್ರಿ. ಅದಕ್ಕೆ ಹೊಳ್ಳಿ ರಿಯಾಕ್ಷನ್ ಕೊಡ್ತಿತ್ತು. ಆದ್ರೆ ಹಂಗೆ ದಿನ ಕಳೆದಂಗೆಲ್ಲ ಅದು ನಮ್ಮನ್ನ ಬೇಗ ಗುರ್ಸಕ್ಕೆ ಕಷ್ಟ ಆದೈತೆ. ಅದಕ್ಕೆ ನಾವು ಒಂದು ಸರಿ ಊರಿಗೆ ಬಂದಿದ್ದು ನೋಡ್ರಿ, ಅವತ್ತು ನೋಡಿದ್ರಲ್ಲ. ಅವತ್ತು ನಾನು ಅಷ್ಟೊಂದು ಗುರ್ತಿಸ್ಲಿಲ್ಲ ಅದು ನನ್ನ ಧ್ವನಿನ. ಆದರೆ ಅದಕ್ಕೂ ಮುಂಚೆ ಮಾತ್ರ ಭಾಳ ಹಚ್ಕೊಂಡಿದ್ವಿ ನಾವು ಅದನ್ನ. ಅದು ಹಾಗೆ ಎಷ್ಟು ಚಂದ ಇತ್ತು ನಮ್ಮ ಮನ್ಯಾಗ. ಅದು ಹಂಗೆ ಅದ್ರ ಸಲುವಾಗಿ ಆದರೂ ಹೊಸ ಅಂದರೆ ಡೈಲಿ ಹೊಸ ಹಣ್ಣು ಅದನ್ನೆಲ್ಲ ತರೋದು, ಒಟ್ಟು ಅದಕ್ಕೆ ತಿನ್ಸೋದು. ಒಂದು ಮನೆಯೊಳಗೆ ಒಂದು ಯಾವುದೋ ಜೀವಿ ಇದ್ರೆ ಅದು ಖುಷಿ ಇನ್ನೂ ಹೆಚ್ಚು ಮಾಡಿರ್ತೈತಿ. ಅಂಥದ್ರಲ್ಲಿ ನನಗೆ ಅದ್ರಾಗ ಮಿಟ್ಟು ಗಿಳಿ ಬಂದಿದ್ದು ಎಷ್ಟು ಖುಷಿ ಆಗಿತ್ತು. ಅದನ್ನು ಅದು ಇಲ್ಲಿ ಬಂದ ಮೇಲೆ ಎಕ್ಸ್ಪ್ಲೈನ್ ಮಾಡಿದ್ರು. ಅದು ಹೆಂಗೈತೆ ನಾ ಫೋನಾಗ ಏನು ಅಂದ್ಕೊಂಡೀನಿ, ಅವರು ಅದಕ್ಕೆ ತಿನ್ನಕ್ಕೆ ಹಾಕಿ ಮೋಸ್ಟ್ಲಿ ಏನೋ ಎದ್ದು ಅಡುಗೆ ಮನೆಗೋ ಇಲ್ಲ ಬಾತ್ರೂಮ್ಗೋ ಹೋಗ್ಯಾರ. ಡೋರ್ ತೆಗೆದು ಹಾಲು ತಿನ್ನಕ್ಕಿಟ್ಟು ಅದು ಹಾರೋಗ್ಯದ ಅಂತ ಅಂದ್ಕೊಂಡೀನಿ. ಅದು ಹಂಗಾಗಿದ್ರೆ ಒಂದು ರೀತಿ ಏನೋ ಸಮಾಧಾನಕರ ಅನಿಸ್ತಿತ್ತು ನಂಗೆ. ಅದನ್ನು ಇನ್ನು ಹೇಳ್ತಾರ ಅದು ಏನಾಯ್ತು ಅನ್ನೋದನ್ನ ಅಲ್ಲಿ ಕುತ್ಕೊಂಡು ಅದಕ್ಕೆ ಕೊತ್ತಂಬರಿ ಹಾಕಿ ಪಂಚರಗಿದ್ದನ್ನ ಹೊರ ತೊಗೊಂಡು ಕೊತ್ತಂಬರಿ ಕಟ್ ಮಾಡಿ ಹಾಕ್ಯಾರ. ಫ್ರೆಶ್ ಇತ್ತಂತ ತಿನ್ನಂತೇಳಿ ಅದ್ರ ಜೊತೆ ಮಾತಾಡಿ ಅದನ್ನು ಕೆಳಗಿಟ್ಟು ಕೊತ್ತಂಬರಿ ಹಾಕ್ಯಾರ. ಅದನ್ನು ತಿನ್ಕೋತಾ ತಾವು ಮುಂದೆ ಕೂತಾರ. ಅದು ತಿನ್ಕೋತ ಪುರ್ರನ್ನ ಹಾರಿ ಹೋಗ್ಬಿಟ್ಟಿದ್ರು. ಮುಂದಿದ್ದು ಹಾರಿಬಿಟ್ರೆ ಅದು ಹೆಂಗೆ ಹಾರಿಬಿಟ್ರನ್ನ ಇನ್ನು ಇಲ್ಲಪ್ಪ ನಾವು ಅಂದ್ರೆ ಕಣ್ ತಪ್ಪಿಸಿ ಹೋಗೈತೆ ಅಂದ್ರೆ ಅದು ಒಂದು ಲೆಕ್ಕ. ಇವರು ಮುಂದೆ ಇಟ್ಕೊಂಡು ಅದು ಹಂಗೆ ಬಿಟ್ರೆ ಏನೋ ಗೊತ್ತಾಗಲಿಲ್ಲ. ಸಿಕ್ಕಾಪಟ್ಟೆ ಬೈದೆ. ಭಾಳ ಬೇಜಾರಾತ್ರಿ. ಏನದು ಗೊತ್ತಿದ್ದು ಬೇಜವಾಬ್ದಾರಿ ತಂದೆ ನಮ್ಮ ಮುಂದೆ ಇದ್ದುಕೊಂಡು ನಾವು ಮಿಟ್ಟನ್ನು ಕಳ್ಕೊಂಡ್ವಿ.
ನೆನೆಸ್ಕೊಂಡ್ರೆ ಭಾಳ ಬರ್ತೈತ್ರಿ. ಎಷ್ಟು ದಿನ ಮತ್ತು ಅದು ಅಲ್ರಿ, ಅದಕ್ಕಿಂತ ಹೆಚ್ಚಿಗೆ ನಂಗೆ ಬೇಜಾರಾಗಿದೆ ಏನು ಗೊತ್ತಾ, ಹುಡುಕೊಂಡು ಅವತ್ತು ಸಂಜೆ ಬಂದೈತ್ರಿ, ಅದು ನಮ್ಮ ಮನೆಗೆ ಬಂದೈತೆ ಅಂತ. ಅದನ್ನು ಕೇಳಿ ಕೂಡಲೇ ನನಗಂತೂ ಕಳ್ಳಚ್ಚರು ಅಂತ. ಅದಕ್ಕೆ ಅಂದ್ರೆ ನಮ್ಮ ಮನೇದು ಅನ್ನದ್ರಿನ ನಾವು ಸಾಕಿದ್ದು ಅದಕ್ಕೆಲ್ಲ ಅರಿವು ಐತ್ರಿ. ಅಂದಲ್ಲಿ ಅದು ವಾಪಸ್ ನಮ್ಮ ಮನೆ ಹುಡ್ಕೊಂಡು ಬಂದಿತ್ತಂತ. ಇವರು ಅದು ಯೋಚನೆ ನನಗೆ ಬರಲಿಲ್ಲ. ಅದು ಇರ್ರಿ ನೋಡೋಣ ಬರ್ಬೋದೇನೋ ಸಂಜೆ ಅಂತೇಳಿ. ಎಲ್ಲ ಹಕ್ಕಿಗಳು ತಿರುಗಾಡಿ ಸಂಜೆ ಟೈಮ್ ಮನೆ ಸೇರ್ತಾವಲ್ಲ, ಆ ರೀತಿ ಇದೊಂದು ಯೋಚನೆ ನಮ್ಮ ತಲೆಗೆ ಹೊಳೋದು. ಅವ್ರು ಅವತ್ತು ಮನೆಗೆ ಇದ್ದಿದ್ರೆ ಅದು ಸಿಕ್ತಿತ್ತು, ವಾಪಸ್ ಮನೆಗೆ ಬಂದಿತ್ತು ಅದು ಹುಡ್ಕೊಂಡು. ಆದರೆ ಇವರು ಅಂಗಡಿಗೆ ಹೋಗ್ಬಿಟ್ಟಾರೆ, ಹೋಗೈತೆ ಬಿಡ ಅಂತೇಳಿ. ಅದು ಬಂದು ಇಲ್ಲೆಲ್ಲ ಜನ ಆ ಕಡೆ ಈ ಕಡೆ ಓಡಿಸಿ ಹಿಡಿಯೋಕ್ಕೆ ಪ್ರಯತ್ನ ಪಟ್ಟಾರೆ. ಅದು ಹೆದರಿ ಎಲ್ಲೇ ಹೋಗ್ಬಿಡ್ತಂತ. ಸಿಗಲೇ ಇಲ್ಲರಿ. ಬಂದು ಎಷ್ಟು ವೇಟ್ ಮಾಡಾಕತ್ತೀವಿ, ಬರ್ತಾನೆ ಇಲ್ಲ ಇನ್ನು. ಅದು ಕೇಳ್ಬಿಟ್ಲೆ ಭಾಳ ಇನ್ನೂ ಸಂಕಟ ಆಯ್ತು. ಪಾಪ ಬಂದಿತ್ತಲ್ಲ ಅದು ಹುಡ್ಕೊಂಡು ಅಂತೇಳಿ. ನಾ ಇನ್ನೊಂದು ಕೇಳ್ಪಟ್ಟೆ, ಕೆಲವೊಂದಿಷ್ಟು ಈ ಪಕ್ಷಿಯನ್ನೆಲ್ಲ ಸಾಕಿರ್ತಾರಲ್ರಿ ಅವ್ರ ಕಡೆಯಿಂದ ಕೇಳಿದ್ವಿ. ಏನಂದ್ರೆ ಅವು ಈ ಮನುಷ್ಯರ ಜೊತೆ ಬೆರ್ತು ಸಾಕಿದ ಗಿಳಿ ಆಗಿರ್ತಲ್ರಿ, ಅವು ಹೊರಗಡೆ ಹೋಗಿ ಬದುಕೋದು ಕಷ್ಟ ಆಗುತ್ತಂತ ಅವಕ್ಕೆ. ಆಮೇಲೆ ಬೇರೆ ಗಿಳಿಗಳು ಮನುಷ್ಯರ ಬಾಸು ಗೊತ್ತು ಹಿಡಿದು ಕಡಿದು ಕುಕ್ಕಿನ ಇವುಗಳನ್ನ ಏನು ತೊಂದರೆ ಕೊಡ್ತಾವಂತ, ಇವುಗಳಿಗೆ ಸೇರಿಸ್ಕೊಳಲ್ಲ ಅಂತ ತಮ್ಮಗಳ ಜೊತೆಗೆ. ಈ ರೀತಿಯಾಗಿ ಅವು ಬದುಕೋದು ಕಷ್ಟ ಆಗುತ್ತಾ ಸಾಕಿದ ಗಿಳಿಗಳು ಹೊರಗಡೆ ಹೋದ್ರ ಅಂತೇಳಿ ಹೇಳಿದ್ರು. ಅದಕ್ಕೆ ಕೇಳಿದಾಗ ಏನಂತೂ ಭಾಳ ಕೆಟ್ಟ ಬೇಜಾರ ಆದೈತಿ. ಅದು ಹೆಂಗೆ ಆಗ್ಬಿಡ್ತಂದ್ರೆ, ಅದು ಸ್ವತಂತ್ರವಾಗಿ ಎಲ್ಲೋ ಒಂದು ಕಡೆ ಇತ್ತು. ಅದನ್ನ ಯಾರು ತಂದ್ರೋ ಇಲ್ಲ, ಅದು ಹೆಂಗೆ ಇಲ್ಲಿ ಬಂತೋ ನಮ್ಗೆ ಗೊತ್ತಿಲ್ಲ. ಒಟ್ಟು ನಮ್ಮ ಕೈ ಸೇರಿತ್ತು. ನಾವಾಗೆ ಹೋಗಿ ಎತ್ಕೊಂಬಂದು ಅದಕ್ಕೆ ಹಿಂಸೆ ಕೊಟ್ಟಿದ್ದಾತ, ಅದ್ರ ಸ್ವತಂತ್ರ ಕಿತ್ಕೊಂಡಿದ್ದಾತ ಆಯಿತು. ಮಾಡಿದ್ದಿಲ್ಲ ನಾವು, ನೀವೆಲ್ಲ ನೋಡಿ ಐತಿ. ಅದು ತಾನಾಗೆ ನಮ್ಮ ಮನೆಗೆ ಬಂದಿದ್ದು. ಆ ಲಾಗ್ನೇ ಶೇರ್ ಮಾಡ್ಕೊಂಡಿದ್ದು ನಾನು. ಇತ್ತು ಎಲ್ಲ ಹೊಂದ್ಕೊಂಡಿತ್ತು, ಎಷ್ಟು ಚಂದ ಇತ್ತು ನಮ್ಮ ಮನೆಯೊಳಗೆ ಅಂಥದ್ದು. ಅದು ಈಗ ಹೆಂಗೆ ಮಕ್ಕಳು ನಡೆಯಕತ್ತಾಗ ಅವ್ರಿಗೇನು ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಗೊತ್ತಕ್ಕಿರಲ್ಲ. ಒಟ್ಟಿನಲ್ಲಿ ಒಂದು ನಾವು ನಡೆಯಕತ್ತೀವಿ, ನಮ್ಮ ಕಾಲು ಬಂದವ ಅನ್ನೋ ಖುಷಿಗೆ ಓಡಾಡ್ತಿರ್ತಾರಲ್ರಿ. ಅವಾಗ ನಾವು ಹೆಂಗೆ ಕಾಲು ಬಂದವ ಅಂತ ಬಿಡೋದಿಲ್ಲ. ನಾವು ಕಾಳಜಿ ಮಾಡ್ತಿರ್ತೀವಿ, ಯಾವುದು ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗಬಾರ್ದು ಅಂತ ಮಕ್ಕಳಿಗೆಲ್ಲ ತಿಳಿ ಹೇಳ್ಕೊಂಡು ಅವ್ನು ಕಾಯ್ಕೊಂಡಿರ್ತೀವಿ. ಅದೇ ರೀತಿ ಅದನ್ನೇ ನಾವು ಫಾಲೋ ಮಾಡಬೇಕಿತ್ತು ಮಿಟ್ಟು ವಿಷಯದೊಳಗೆ. ಮಿಟ್ಟು ಅದೆಲ್ಲನೂ ಟೋಟಲ್ ಎಲ್ಲ ನೋಡಿದಾಗ ಅದಕ್ಕೆ ಕರೆಕ್ಟ್ 35 ದಿನದ ಐತ್ರಿ ಅದು ನಮ್ಮ ಮನೆಗೆ ಬಂದಾಗ. ಅನ್ಸಂದ್ರೆ ಸಣ್ಣ ಮರಿ ಅದು ಬಂದಾಗ ಭಾಳ ಹುಷಾರು ತಪ್ಪಿ ಬಂದಿತ್ತು ಅದು ನಮ್ಮ ಮನೆ. ನಿಮಗೆಲ್ಲ ಗೊತ್ತಿದ್ದು ಬಂದಾಗ ಯಾವ ಸ್ಥಿತಿ ಒಳಗಿತ್ತು ಅಂತೇಳಿ. ಈಗಂತೂ ಕಂಪ್ಲೀಟ್ ಆರಾಮಾಗಿತ್ತು. ಮನೆಯೊಳಗೆ ಸಿಕ್ಕಾಬಿಟ್ಟು ಹಾರಾಡ್ತಿತ್ತು ಅದು. ಅದ್ರದ್ದು ಎಷ್ಟೋ ಜನ ಹೇಳಿದ್ರು, ನೀವು ರೆಕ್ಕೆ ಕಟ್ ಮಾಡಿರಿ, ಅದ್ರದ್ದು ರೆಕ್ಕೆ ಕಟ್ ಮಾಡಿರಿ ಅಂತೇಳಿ. ನಾವು ರೆಕ್ಕೆ ಕಟ್ ಮಾಡಿಸೋದು ಬ್ಯಾಡ ಅಂತ ಹೇಳಿದೆ. ಯಜಮಾನ್ರು ಕೇಳಿದ್ರು ಅದು ಕೈ ತಪ್ತಿದ್ದಿಲ್ಲ ಮಗ. ನಾವು ಹ್ಞೂ ಅಂದಿದ್ರು. ಕಟ್ ಮಾಡಿಸ್ತೀನಿ ಅಂತ ಕೇಳಿದ್ರು ಅವರು. ನಾನು ಬ್ಯಾಡ ಬಿಡ್ರಿ, ಅವ್ರಿಗೆ ಯಾಕೆ ಹಿಂಸೆ ಕೊಡೋದು ಅಂತೇಳಿ ನಾನು ಅದಕ್ಕೆ ಬ್ಯಾಡ ಅಂತ ಹೇಳಿದ್ದೆ. ಹಾಗಾಗಿ ಅದಕ್ಕೆ ರೆಕ್ಕೆ ಬಂದುಬಿಟ್ಟವ್ರಿ. ಫುಲ್ಲು ಏನದು ಆರಾಮಾಗಿ ಆ್ಯಕ್ಟಿವ್ ಆಗಿತ್ತು. ಹಾರ್ಕೊಂಡು ಹೋಗ್ಬಿಟ್ಟೈತ್ರಿ. ಹೋಗೈತೆ. ಅದಕ್ಕೆ ಎಲ್ಲೂ ಇದಾಗಿಲ್ಲೇನೋ ವಾಪಸ್ ಹುಡ್ಕೊಂಡು ಬಂದೈತೆ ಅಂದಾಗ ಭಾಳ ಬೇಜಾರ ತಂದು ಕೇಳಿ. ಇಲ್ಲೆಲ್ಲ ಜನ ಗಿಳಿ ಬರಿ ಬಂದೈತೆ, ಅಣ್ಣನ ಮನೆಗೆ ಇತ್ತು, ಈ ಅಣ್ಣಂದ ಅಂತೇಳಿ ಅವ್ರು ಹಿಡಿಯೋಕೆ ಭಾಳ ಪ್ರಯತ್ನ ಪಟ್ಟಾರ. ಅದು ಈಗ ನಾವೇ ಸ್ವಲ್ಪ ಪಟಕ ಹಿಂಗೆ ಎತ್ಕೊಂತೇನು ಬರ್ತಿರ್ಲಿಲ್ಲ ರೀ. ಅದು ಅಷ್ಟು ಇದು ಮಾಡೋದು ಯಶ್ಮಂಡ್ರೆ ಅಷ್ಟು ಜಾಸ್ತಿ ಹೋಗೋದು. ಯಾಕಂದ್ರೆ ಅವ್ರ ಜೊತೆಯಿಂದ ಕಳೆದಿದ್ದು ಜಾಸ್ತಿ ಇದೆ ದಿನ. ನಾನು ಅದು ಬಂದು ಒಂದು 5 ದಿನ ಏನು ಅಷ್ಟೇ ಇಲ್ಲಿದ್ದೀನಿ. ಆಮೇಲೆ ಊರಿಗೆ ಹೋಗ್ಬಿಟ್ಟೆ. ಜಾಸ್ತಿ ದಿನ ಇದ್ದಿದ್ದು ಯಶ್ಮಂಡ್ರ ಜೊತೆಗೆ. ಅದು ಅವ್ರಿಗೆ ಭಾಳ ಹಚ್ಕೊಂಡಿತ್ತು ಅದು. ಅಕಸ್ಮಾತ್ ಅವ್ರು ಅದು ಏನಾದರೂ ವಾಪಸ್ ಬಂತಲ್ರ ಅದು ಸಂಜೆ, ಅವತ್ತು ಯಶ್ಮಂಡ್ರ ಮನೆಯಾಗಿದೆ ಸಿಗ್ತಿತ್ತು ಅದು ಮಿಟ್ಟು. ಹೋಗಿತ್ತು ಅಂತ ಸುಮ್ಮನೆ ಬಿಟ್ಟಿದ್ವಿ ರೀ ನಾವು. ಅಷ್ಟೊಂದು ಹಚ್ಚಿದ್ದೆಲ್ಲ ಹೌದು ಬಿಡು, ತಮ್ಮ ಸ್ವತಂತ್ರವಾಗಿ ಹೋಗೈತೆ ಬಿಡೋದು ಆರಾಮ್ ಮಾಡಿಬಿಟ್ಟಿವಲ್ಲ, ಒಂದು ಸಮಾಧಾನ ಇತ್ತು ನಮಗೆ. ಆದರೆ ಅದು ಯಾವಾಗ ವಾಪಸ್ ಬಂದಿತ್ತೋ ಅದನ್ನ ಕೇಳಿ ಭಾಳ ಬೇಜಾರಾಯಿತು. ಅದು ಎಲ್ಲಿ ಹೋಯ್ತು, ಯಾರ ಕೈಗಾರ ಸಿಕ್ಕೈತೋ ಇಲ್ಲ ಅದು ಏನಾಯ್ತೋ ಒಂದಾಗತ್ತೋ ಅಲ್ಲೇ ನೆನ್ಸ್ಕೊಂಡ್ರೆ ಭಾಳ ಅಳು ಬರ್ತೈತಿ ನಂಗೆ. ಅದು ಖುಷಿ ಅನ್ನೋಕ್ಕಿಂತ ಕಳ್ಳು ಕಿವಿಸ್ದಂಗೆ ಆಯ್ತು. ಅದು ವಾಪಸ್ ಮನೆಗೆ ಹುಡ್ಕೊಂಡು ಬಂದಿತ್ತಲ್ಲ ಅಂತೇಳಿ. ಇಲ್ಲಿ ಕಂಪೌಂಡ್ ಮೇಲೆ ಬಂದು ಕೂತಿತ್ತಂತ್ರಿ, ಗೇಟ್ ಮೇಲೆ ಕೂತಿತ್ತಂತೆ, ಕಂಪೌಂಡ್ ಮೇಲೆ ಬಂದು ಕೂತಿತ್ತಂತ, ಕೂಗಾಕತ್ತಿತ್ತಂತ ಸಿಕ್ಕಾಪಟ್ಟೆ. ಇಲ್ಲೆಲ್ಲ ಅದು ವಿಡಿಯೋ ನಮ್ಮ ಕ್ಯಾಮ್ರಾದಾಗ ನೋಡಿದ್ವಿ. ವಿಡಿಯೋ ಎಷ್ಟು ಜನ ಸೇರಿಬಿಟ್ಟಾರ ಅಂದ್ರೆ ಅದು ಮೊದಲ ಅನಿಸ್ತೈತ್ರಿ ಮನುಷ್ಯರಂದ್ರೆ. ಅದು ಹೆದರಿ ಕಂಪೌಂಡ್ ಮೇಲೆ ಕೂತಿದ್ದು ಹಾರಿ ಮೇಲೆ ಟೆರಸ್ ಮೇಲೆ ಹೋಗಿತ್ತಂದ್ರೆ ಅಲ್ಲಿಂದ ಮತ್ತೆ ಅಲ್ಲಿ ಹೋಗ್ಯಾರ ಹಿಡಿಯೋಕೆ. ಟೆರಸ್ ಮೇಲಿಂದ ಗಿಡದಾಗ ಹೋಗಿ ಹೈಟಿಗೆ ಹೋಗಿ ಕೂತ್ಬಿಡ್ತಂತೆ ಇಲ್ಲ ಮನೆ ಮುಂದೆ ಗಿಡದಾಗ. ಅಲ್ಲಿಂದ ಅದು ಕಾಣ್ತೇ ಇಲ್ಲ. ಅವ್ರು ಆಗ ಅದು ಬಂದೈತೆ ಅಂತೇಳಿ ಆಗ ನಮ್ಮ ಅಂಗಡಿಗೆ ಹೋಗಿ ಯಜಮಾನ್ರು ಬರ್ತಿದ್ರು. ಅವಾಗೇನು ಸಿಕ್ತಿತ್ತ ಏನೋ. ಅವರೆಲ್ಲ ನೋಡ್ತಾರೋ ಒಮ್ಮೆಲೆ ಅದು ಮಿಸ್ ಆದಮೇಲೆ ರಾತ್ರಿನೂ ಇವಾಗ ಮನೆಗೆ ಬಂದಾಗನ ಹೇಳಿದ್ರಂತಾರೆ, ಅದನ್ನು ಬಂದಿತ್ತು ಗಿಳಿ ನಿಮ್ಮದು ಮನೆಗೆ ಅಂತೇಳಿ. ನಾವು ಹಿಡಿಯೋಕ್ಕೆ ಪ್ರಯತ್ನ ಪಟ್ಟು ಹಣ ಸಿಗಲಿಲ್ಲ ಅಂತಂದ್ರಂತ. ಈ ಥರ ಆಗಿತ್ತು ನೋಡ್ರಿ ನಮ್ಮ ಮಿಟ್ಟು ಕತೆ. 1 ತಿಂಗಳು ಅಷ್ಟೇ ಐತೆ ಅನ್ನೋದ್ರದ್ದು ನಮ್ಮ ಮನೆಯೊಳಗಡೆ ಇರೋ ಜನ ಹೋಗ್ಬಿಡ್ತು. ಈಗ ಎಲ್ಲೈತೆ ಏನು ಮಾಡೋದೈತೆ ಒಂದು ಗೊತ್ತಾಗೋದು. ಅದು ಹಚ್ಕೊಂಡಿರ್ತಲ್ಲ ಬೇಜಾರಾಗುತ್ತೆ ಅದು.
ಯಾವುದು ಇದಾ? ಇವು ಇದ್ರವಲ್ಲ ಬ್ಲ್ಯಾಕ್. 15, ಇದು 10, 25. ಈ ರೀತಿಯಾಗಿ ನಮ್ಮ ಇಷ್ಟು ಸ್ಟೋರಿ ಹಿಂಗಾಗ್ಯದ್ರಿ. ನಾವು ಕೇಳ್ದನ, ನಾವು ಅಂದ್ಕೊಳ್ದೇನ ಬಂತು, ತಾನಾಗೆ ಬಂತು, ತಾನಾಗೆ ಹೋದು. ಅದ್ರ ನಿಜ ಅದ್ರದ್ದು ಏನು ಮಾಡಾಕತ್ತೈತೆ ಬೇಜಾರು ಆಗತ್ತೈತ್ರಿ. ಇದ್ದಿದ್ರೆ ಚಲೋ ಇರ್ತಿತ್ತು, ನಮ್ಮ ಮನೆಯೊಳಗೆ ಒಂದು ಜೀವಿ ಇರ್ತಿತ್ತು. ಇಷ್ಟ ಸ್ನೇಹಿತರೆ, ಇವಾಗಲೂ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಗೇನು ಅನ್ನಿಸ್ತೆ ಕಮೆಂಟ್ ಮಾಡಿ ಹೇಳ್ರಿ ಇದ್ರ ಬಗ್ಗೆ. ಸಿಗ್ತೇನೆ ಮುಂದಿನ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.